ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕ್ಕಬಳ್ಳಾಪುರ ತರಕಾರಿ ಮಂಡಿಯಲ್ಲಿ ಇವತ್ತು ಏನು ಬೆಲೆ ನೋಡೋಣ ಬನ್ನಿ. ಇದು KMT ಮಂಡಿ ರೇಟ್ಗೆ ಮಾತ್ರ ನಾವು ಆಗ್ತಾಯಿರೋದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ತರಕಾರಿ ಮಂಡಿ ಇವತ್ತೇನು ಬೆಲೆ ಅಂತ. ನೆನ್ನೆಗಿಂತ ಸ್ವಲ್ಪ ಏರುಪೇರ ಇದೆ. ಸೌತೆಕಾಯಿ 30 kg ಮೂಟೆ 400 ರೂಪಾಯಿಂದ 550 ರೂಪಾಯಿ ಇದೆ. ಎಲೆಕೋಸು kg 2 ರೂಪಾಯಿವರೆಗೂ ಹೋಗ್ತದೆ. ಹೂಕೋಸು ಒಂದು ಪೀಸು 5 ರೂಪಾಯಿಂದ 7 ರೂಪಾಯಿ ಇದೆ. ಬದನೆಕಾಯಿ ವೈಟ್ kg 15 ರೂಪಾಯಿಂದ 20 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಅದು. ಬೆಂಡೆಕಾಯಿ kg 20 ರೂಪಾಯಿಂದ 25. ಬಜ್ಜಿ ಮೆಣಸಿನಕಾಯಿ kg 30 ರೂಪಾಯಿಂದ 35 ರೂಪಾಯಿ ಇದೆ. ಹಾಗಲಕಾಯಿ kg 20 ರೂಪಾಯಿಂದ 25. ಬೀಟ್ರೋಟ್ kg 8 ರೂಪಾಯಿಂದ 10 ರೂಪಾಯಿ ಇದೆ. ತೊಂಡೆಕಾಯಿ kg 20 ರೂಪಾಯಿಂದ 30. ಕ್ಯಾಪ್ಸಿಕಮ್ kg 20 ರೂಪಾಯಿಂದ 25 ರೂಪಾಯಿ ಇದೆ. ಹೀರೆಕಾಯಿ kg 15 ರೂಪಾಯಿಂದ 20. ಕ್ಯಾರೆಟ್ kg 10 ರೂಪಾಯಿಂದ 12 ರೂಪಾಯಿವರೆಗೂ ಹೋಗಿದೆ. ಒಳ್ಳೆ ಕ್ವಾಲಿಟಿ ಅದು. ನೋಕೋಲ್ kg 5 ರೂಪಾಯಿಂದ 8 ರೂಪಾಯಿ. ಮೈಸೂರು ಬದನೆಕಾಯಿ kg 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗಿದೆ. ನಮ್ಮ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನೀವು? ಪ್ರತಿಯೊಬ್ಬ ರೈತರು ಸಂತುಲನ ಯೂಸ್ ಮಾಡ್ಬೋದು. ಎನಿ ಕ್ರಾಪ್ಸ್ ಏನೇ ಒಂದು ಬೆಳೆ ಬೆಳೀಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಏನು ಅದರಿಂದ ನಮಗೆ ತೊಂದರೆ ಇಲ್ಲ. ಕಾಸ್ಟ್ ವೈಸ್ ಕಡಿಮೆ ಆಗುತ್ತೆ. ಕ್ರಾಪ್ಸ್ ಚೆನ್ನಾಗಿ ಬರುತ್ತೆ. ಸಾಯಿಲ್ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ಇಳುವರಿ ಚೆನ್ನಾಗಿ ಬರ್ತದೆ. ಗಿಡದಲ್ಲಿ ರೋಗಗಳು ಕಡಿಮೆ. ರೋಗನೂ ಕಡಿಮೆ ಇದೆ. ಬಟ್ ಏನಪ್ಪ ಅಂದರೆ ನಮಗೆ ಭೂಮಿ ನೋಡಿ ಈಗ ಒಳಗಡೆ ಹೋದ್ರೆ ಲೂಸ್ ಇದೆ, ಟೈಟ್ ಇಲ್ಲ. ಮೈನ್ ಅದೇ ಅಲ್ವಾ ಸರ್? ಈಗ ನೀವು ಕ್ಯಾರೆಟ್ ಬೆಳೆಗಾರರಿಗೆ ಅದು ಚೆನ್ನಾಗಿರಬೇಕು. ಭೂಮಿಯಲ್ಲಿ ಗಡ್ಡೆ ಚೆನ್ನಾಗಿ ಊರಬೇಕು. ಹೌದು, ಭೂಮಿ ಲೂಸ್ ಇದ್ದಷ್ಟು ಗಡ್ಡೆ ಚೆನ್ನಾಗಿ. ಅವರೆಕಾಯಿ kg 20 ರೂಪಾಯಿಂದ 30 ರೂಪಾಯಿ. ತೊಗರಿಕಾಯಿ kg 30 ರೂಪಾಯಿಂದ 35 ರೂಪಾಯಿ ಇದೆ. ಬೀನ್ಸ್ ವೈಟ್ ಬೀನ್ಸ್ kg 30 ರೂಪಾಯಿಂದ 40. ರಿಂಗ್ ಬೀನ್ಸ್ kg 40 ರೂಪಾಯಿಂದ 45 ರೂಪಾಯಿವರೆಗೂ ಹೋಗ್ತದೆ. ವಿಡಿಯೋವನ್ನು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಟಾಣಿ kg 30 ರೂಪಾಯಿಂದ 40. ಚಿಕ್ಕಡಿಕಾಯಿ kg 20 ರೂಪಾಯಿಂದ 30 ರೂಪಾಯಿ ಹೋಗಿದೆ. ಕರಿ ಬದನೆಕಾಯಿ kg 20 ರೂಪಾಯಿಂದ 25. ಕುಂಬಳಕಾಯಿ kg 3 ರೂಪಾಯಿಂದ 4 ರೂಪಾಯಿ. ಗೋರಿಕಾಯಿ kg 15 ರೂಪಾಯಿಂದ 20. ಪಳಕಾಯಿ kg 10 ರೂಪಾಯಿಂದ 15 ರೂಪಾಯಿ ಹೋಗಿದೆ. ಮೂಲಂಗಿ kg 8 ರೂಪಾಯಿಂದ 10. ಹಸಿಮೆಣಸಿನಕಾಯಿ kg 30 ರೂಪಾಯಿ. ಆಲೂಗಡ್ಡೆ 50 kg ಮೂಟೆ 650 ರೂಪಾಯಿವರೆಗೂ ಇದು ಒಳ್ಳೆ ಕ್ವಾಲಿಟಿ ಇರೋದು. ಇದು ಚಿಕ್ಕಬಳ್ಳಾಪುರ ತರಕಾರಿ ಮಂಡಿ ಇವತ್ತಿಗೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಕಾಮೆಂಟ್ ಮಾಡಬೇಕು. ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಚಿಕ್ಕಬಳ್ಳಾಪುರ ಕಡೆ ರೈತರು. ಥ್ಯಾಂಕ್ ಯು.